ಮೂವೀಸ್ ರಿಲೀಸ್ ಆಯಿತು. ಬಟ್ ಆ ಎಲ್ಲ ಮೂವೀಸ್ ಮಧ್ಯೆ ನಮ್ಮ ಮೂವಿಗೆ ತುಂಬ ಸಪೋರ್ಟ್ ಆ್ಯಂಡ್ ಪ್ರೀತಿ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ರೆಸ್ಪಾನ್ಸ್, ರಿವ್ಯೂಸ್ ಕೂಡ ನೋಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ಇಟ್ ವಾಸ್ ಮೈ ಪ್ಲೆಷರ್ ವರ್ಕಿಂಗ್ ವಿತ್ ಯು ಆಲ್, ಸ್ಪೆಷಲಿ ರಾಮ್ಜಿ ಸರ್, ಹರ್ಷ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಫೀಲಿಂಗ್ ಹೇಗಿತ್ತು ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ಯಾಮಿಲಿ ಏನು? ಎಲ್ಲರೂ ನೋಡಿದ್ರು ಸಿನಿಮಾ, ತುಂಬ ಖುಷಿ ಆಯಿತು ಆ್ಯಂಡ್ ನನ್ನ ಕ್ಯಾರೆಕ್ಟರ್ಗೂ ತುಂಬ ಅಪ್ರಿಸಿಯೇಷನ್ ಸಿಕ್ಕಿದೆ. ಲೀಡ್ ಕೊಡಲ್ಲ, ನೀನೇ ಲೀಡು. ಅವ್ರದೆಲ್ಲ ಬಿಲ್ಡಪ್ ಕೊಡಲಿವಲ್ಲ ನೀವು? ಅಲ್ಲ, ಅವರೇ ಲೀಡ್, ಹಾಗಾಗಿ ಲೀಡ್ ಬೇಡ. ಓಕೆ, ಎಲ್ಲರಿಗೂ ನಮಸ್ಕಾರ. ತುಂಬ ಎಮೋಷ್ನಲ್ ಮೂಮೆಂಟ್ ಇದು, ಬಟ್ ಎಮೋಷ್ನಲ್ ಆಗಲ್ಲ. ಬಿಕಾಸ್ ತುಂಬ ಎಮೋಷ್ನಲ್ ಆಗಿ ಸಾಕಾಗೋಗಿದೆ. ಖುಷಿಯಲ್ಲಿರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಇಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸಪೋರ್ಟ್ ಮಾಡಿದ್ದೀರಾ. ನಾನು ಪ್ರತಿ ಥಿಯೇಟ್ರಿಗೆ ಹೋಗಿ ರೆಸ್ಪಾನ್ಸ್ ನೋಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಹೇಳ್ತಾ ಇರೋದು ಒಂದೇ, IMDb ರೇಟ್ ನೋಡಿದ್ವಿ, ವಿಜಯ ಕರ್ನಾಟಕದಲ್ಲಿ ರೇಟಿಂಗ್ಸ್ ನೋಡ್ಕೊಂಡ್ಬಂದ್ವಿ, ಮೀಡಿಯಾದಲ್ಲಿ ನಮ್ಮ ಸಪೋರ್ಟ್ ಏನಿದೆ, ನೀವು ಏನು ಮಾಡಿದ್ದೀರಾ ಅದು ನಿಜವಾಗ್ಲೂ ಕಾಣಿಸ್ತಾ ಇದೆ. ನಾನು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಯಾಕೆಂದರೆ ಎಲ್ಲ ಥಿಯೇಟ್ರಿಗೆ ನಾನು ವಿಸಿಟ್ ಕೊಡ್ತಾ ಇದ್ದೀನಿ. ಇವಾಗ ಎಷ್ಟು ಫೀಲಿಂಗ್ಸ್ ಆಗ್ತಿದೆ ಅನ್ನೋದು ನನಗೂ ಗೊತ್ತು. ಸೊ ಹಾಗಾಗಿ ಫಸ್ಟು ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದು ನನ್ನ ಮೊದಲನೇ ಸಿನಿಮಾ. ಫಸ್ಟು ಸಾರಿ, ಟೈಮ್ ಇಲ್ಲ ಅಂತ ಗೊತ್ತು, ಆದರೂ ನಾನು ಥ್ಯಾಂಕ್ಸ್ ಹೇಳಲೇಬೇಕಲ್ವ. ನನ್ನ ಹೀರೋ ಮಾಡಿದ್ದಾರೆ ಅಂದರೆ ನೀವೇ ತಿಳ್ಕೊಳ್ಳಿ ಯಾಕೆ ಹೀರೋ ಮಾಡಿದ್ದಾರೆ ಅಂತ. ನನಗೂ ಒಂದು ಶಾಕಿಂಗಲ್ಲಿದ್ದೆ. ಬಿಕಾಸ್ ನನ್ನ ಜರ್ನಿ ಏನಿದೆ, ಹೀರೋ ಆಗಬೇಕು ಅನ್ನೋ ತುಂಬ ದೊಡ್ಡದು. ಮೊನ್ನೆ ಕನ್ಸ್ಕೊಂಡು ಈಗ ಹಿಂಗೆ ಬಂದವನಲ್ಲ ನಾನು. ಸೊ ನನ್ನ ಜರ್ನಿಗೆ ನಮ್ಗೆ ಸಾಥ್ ಕೊಟ್ಟಿರೋದು ರಾಮ್ಜಿ ಸರ್ ಮತ್ತು ಹರ್ಷಪ್ರಿಯ ಸರ್. ಹರ್ಷ ಸರ್ ಬಗ್ಗೆ ಹೇಳಬೇಕು ಅಂದರೆ ಸೀರಿಯಲಿಂದ ನಮ್ಮ ಪರಿಚಯ. ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ಅಂದರೆ ಬೇಕಾಗಿಲ್ಲ. ಆ್ಯಕ್ಚುಲಿ ಅದು ನಮ್ಮಿಬ್ಬರು ಬಾಂಡಿಂಗ್ ಬೇರೆ ರೀತಿಯೇ ಇದೆ. ಅದು ನಾವು ಹೇಳ್ಕೋಬೇಕಾಗಿಲ್ಲ, ತೋರಿಸ್ಕೋಬೇಕಾಗಿಲ್ಲ. ಆದರೂ ಒಂದು ಹೆಸರಿಗೋಸ್ಕರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮ್ಮ ಬಾಂಡಿಂಗ್ ಏನಿದೆ ಇದು ಹೀಗೆ ಇರಲಿ, ಯಾರ ಕಣ್ಣು ಇದ್ರ ಮೇಲೆ ಬೀಳಬಾರ್ದು ಅಂತ ಕೇಳ್ಕೊತೀನಿ. ರಾಮ್ಜಿ ಸರ್, ನಾನು ಹರ್ಷ ಸರ್ ತುಂಬ ಕ್ಲೋಸ್ ಇದ್ವಿ, ಫ್ರೆಂಡ್ಸು ನಾವು. ನಮ್ಮ ಜರ್ನಿ ಬೇರೆ, ಸಿನಿಮಾ ಹುಚ್ಚರು ನಾವು. ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅನ್ನೋದು ನಮ್ಮಿಬ್ಬರ ಪರ್ಸ್ನಲ್ ಬಾಂಡಿಂಗು. ನನ್ನನ್ನು ಹೀರೋ ಮಾಡಬೇಕು ಆಸೆ ಅವ್ರಿಗಿತ್ತು, ಅವ್ರು ಮಾಡೋಕ್ಕೆ ಟ್ರೈ ಮಾಡೋದು. ಯಾವುದೇ ಸ್ವಾರ್ಥ ಇಲ್ಲದೆ, ಯಾವುದೇ ಕನೆಕ್ಷನ್ಸ್ ಇಲ್ಲದೆ, ಒಂದು ಬಾಂಡಿಂಗ್ ಕ್ರಿಯೇಟ್ ಆಗದೇನೆ ನನ್ನ ಸಿನಿಮಾ ನೀನೇ ಹೀರೋ ಅಂತ ಒಂದು ಓಕೆ ಹೇಳಿ ನನಗೊಂದು ಹಕ್ಕು ಕೊಟ್ಟಿದ್ದೀರಲ್ಲ ಸರ್, ಅವತ್ತಿಂದ ಇವತ್ತಿನವರೆಗೂ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ನಾನು. ಅಂದರೆ ಇಷ್ಟು ದೊಡ್ಡ ಸಪೋರ್ಟು, ಇಷ್ಟು ದೊಡ್ಡ ಪವರ್ಫುಲ್ ಪರ್ಸನ್ ನಮ್ಮ ಹಿಂದೆ ಇದ್ದಾರೆ ಅಂದರೆ, ನನ್ನಂಥ ಮಿಡಲ್ ಕ್ಲಾಸ್ ಹುಡುಗ ಇಲ್ಲಿ ಬಂದು ಹೀರೋ ಆಗಿರೋದೇ ತುಂಬ ದೊಡ್ಡ ವಿಷಯ. ಅದು ಈ ಥರದೊಂದು ಸಿನಿಮಾ ನಾನು ಫಸ್ಟ್ ಸಿನಿಮಾ ಕೊಟ್ಟಿದ್ದೀವಿ ಅನ್ನೋದು ಹೆಮ್ಮೆಯಿಂದ ಹೇಳ್ಕೊತೀನಿ. ಹೆಜ್ಜಾರು ಇಸ್ ಒನ್ ಆಫ್ ದ ಬೆಸ್ಟ್ ಫೈನೆಸ್ಟ್ ಕನ್ನಡ ಸಿನಿಮಾ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಅದಕ್ಕೆ ಸಪೋರ್ಟ್ ಆಗಿದ್ದು ರಾಮ್ಜಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.